ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಬೆಂಗಳೂರಿಂದ ಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಇರುವ ಯಡೂರು ಸಿದ್ಧಲಿಂಗೇಶ್ವರ ದೇವಾಲಯಕ್ಕೆ ಬೆಂಗಳೂರಿಂದ ಬಸ್ ಮತ್ತು ಟ್ರೈನ್ ಕನೆಕ್ಟಿವಿಟಿನ ಯೂಸ್ ಮಾಡಿಕೊಂಡು ಒನ್ ಡೇಯಲ್ಲಿ ಯಾವ ರೀತಿ ಕವರ್ ಮಾಡೋದು ಅಂತ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಿಸ್ ಮಾಡಬೇಡಿ. ಈ ಯಡಿಯೂರು ತುಮಕೂರು ಡಿಸ್ಟಿಕ್ ಅಲ್ಲಿ ಇರುವ ಕುಣಿಗಲ್ ತಾಲೂಕಿಗೆ ಸೇರಿದೆ. ಈ ಯಡಿಯೂರಿಗೆ ಹೋಗೋದಿಕ್ಕೆ ನಮ್ಮ ಬೆಂಗಳೂರಿಂದ ಡೈರೆಕ್ಟ್ ಬಸ್ ಫೆಸಿಲಿಟೀಸು ಇದೆ. ಈ ಯಡಿಯೂರಿಗೆ ಹೋಗೋದಿಕ್ಕೆ ಮೊದಲು ನಾವು ಬೆಂಗಳೂರು ಬಸ್ ಟರ್ಮಿನಲ್ 2ಗೆ ರೀಚ್ ಆಗಬೇಕು. ಟರ್ಮಿನಲ್ 2 ಅಲ್ಲಿ ನಮಗೆ ಹಾಸನ್ಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ಆ ಬಸ್ಸಲ್ಲಿ ನಾವು ಯಡಿಯೂರಿಗೆ ರೀಚ್ ಆಗಬೇಕು. ಟ್ರೈನಲ್ಲಿ ಯಾವ ರೀತಿ ಯಡಿಯೂರಿಗೆ ರೀಚ್ ಆಗೋದು ಅಂತ ನಾವಿವಾಗ ನೋಡೋಣ. ನಮ್ಮ KSR ಬೆಂಗಳೂರಿಂದ ಯಡಿಯೂರಿಗೆ ಡೈರೆಕ್ಟ್ ಟ್ರೈನ್ ಫೆಸಿಲಿಟೀಸ್ ಸಹ ಇದೆ. ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ಯಡಿಯೂರಿಗೆ ಬೆಳಗ್ಗೆ 9:55ಗೆ ಬೆಂಗಳೂರು ಹಾಸನ್ ಮೆಮು ಸ್ಪೆಷಲ್ ಟ್ರೈನ್ ಇದೆ. ಆ ಟ್ರೈನಲ್ಲಿ ಹೋದರೆ 11:30ಗೆ ನೀವು ಯಡೂರನ್ನ ರೀಚ್ ಆಗ್ತೀರಾ. ಈ ಟ್ರೈನು ಮಂಡೇ ಟು ಸ್ಯಾಟರ್ಡೆ ಮಾತ್ರ ಇರುತ್ತೆ. ಸೊ ಸಂಡೇ ಈ ಟ್ರೈನು ಅವೈಲಬಲ್ ಇರೋದಿಲ್ಲ. ಈ ಟ್ರೈನಲ್ಲಿ ಒಬ್ಬರಿಗೆ 25 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಡೈಲಿ ರನ್ಸ್ ಟ್ರೈನ್ ಬೇಕು ಅಂತ ಅಂದರೆ ನೀವು ಯಶವಂತಪುರಗೆ ಹೋಗಬೇಕಾಗಿರುತ್ತೆ. ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಡೈಲಿ ಬೆಳಗ್ಗೆ 7 ಗಂಟೆಗೆ ನಿಮಗೆ ಹಾಸನ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಸಿಗುತ್ತೆ. ಆ ಟ್ರೈನಲ್ಲಿ ಹೋದರೆ ಅಂದರೆ 8:15ಕ್ಕೆ ನೀವು ಯಡಿಯೂರನ್ನ ರೀಚ್ ಆಗ್ತೀರಾ. ಈ ಟ್ರೈನಲ್ಲಿ ಒಬ್ಬರಿಗೆ 45 ರೂಪೀಸ್ನ ಚಾರ್ಜ್ ಮಾಡ್ತಾರೆ. ನೀವು ಟ್ರೈನಲ್ಲಿ ಯಡಿಯೂರನ್ನ ರೀಚ್ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಯಡಿಯೂರು ರೈಲ್ವೆ ಸ್ಟೇಷನ್ನಿಂದ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಾಲಯಕ್ಕೆ ಬರೀ 850 ಮೀಟರ್ ಇರುತ್ತೆ ಅಷ್ಟೇನೆ. 10 ನಿಮಿಷದಲ್ಲಿ ನೀವು ನಡ್ಕೊಂಡೇ ಹೋಗಬಹುದು. ಇಲ್ಲ ಅಂತ ಅಂದರೆ ಆಟೋ ಫೆಸಿಲಿಟೀಸ್ ಸಹ ಇರುತ್ತೆ. 30 ರೂಪೀಸ್ನ ಕೊಟ್ರೆ ಅಂತ ಅಂದರೆ ನಿಮ್ಮನ್ನು ದೇವಾಲಯದ ಮುಂದೆನೆ ಕರ್ಕೊಂಡೋಗಿ ಬಿಡ್ತಾರೆ. ನಾವು ಬಸ್ಸಲ್ಲಿ ಯಡೂರನ್ನ ರೀಚ್ ಆಗಿದ್ದೀವಿ. ಯಡೂರು ಬಸ್ ಸ್ಟಾಪಿಂದ ಬರೀ 1 ಕಿಲೋಮೀಟರ್ ಇರುತ್ತೆ. ಇಲ್ಲಿ ನಮ್ಮನ್ನ ಬಸ್ಸು ಸ್ಟಾಪ್ ಕೊಡುತ್ತೆ ಅಲ್ವಾ, ಅದ್ರದ್ದು ಫಸ್ಟ್ ಕ್ರಾಸಲ್ಲೇನೆ ನಮಗೆ ಸ್ಟ್ರೈಟ್ ರೋಡ್ ಹೋದ್ವಿ ಅಂದರೆ ನಮಗೆ ಯಡೂರು ಸಿದ್ಧಲಿಂಗೇಶ್ವರ ದೇವಾಲಯ ಸಿಗುತ್ತೆ. ಈ ಕ್ರಾಸಲ್ಲಿ ಆಟೋ ಫೆಸಿಲಿಟಿ ಸಹ ಇರುತ್ತೆ. ಶೇರ್ ಆಟೋ ಸಹ ಇರುತ್ತೆ. 10 ರೂಪೀಸ್ನ ಕೊಟ್ರೆ ಅಂದರೆ ದೇವಾಲಯದ ಮುಂದೆನೆ ಕರ್ಕೊಂಡೋಗಿ ಬಿಡ್ತಾರೆ. ಇಲ್ಲ ಅಂದರೆ ನೀವು ನಡ್ಕೊಂಡು ಸಹ ಹೋಗ್ಬೋದು. 15 ನಿಮಿಷ ನಡ್ಕೊಂಡು ಹೋದ್ರೆ ಅಂದರೆ ನಿಮಗೆ ದೇವಾಲಯ ಸಿಗುತ್ತೆ. ನೋಡಿ, ಇದೇ ಯಡೂರು ಸಿದ್ಧಲಿಂಗೇಶ್ವರ ದೇವಾಲಯ. ಈ ದೇವಾಲಯದ ಟೈಮಿಂಗ್ಸ್ ನೋಡೋದಾದ್ರೆ ಬೆಳಗ್ಗೆ 4:15ರಿಂದ ರಾತ್ರಿ 8:00 ತನಕ ಓಪನ್ ಇರುತ್ತೆ. ಈ ಯಡೂರು ಸಿದ್ಧಲಿಂಗೇಶ್ವರ ದೇವಾಲಯ ವರ್ಷವಿಡೀ ಅನೇಕ ಭಕ್ತರು ಭೇಟಿ ನೀಡುವಂತಹ ಯಾತ್ರಾ ಸ್ಥಳವಾಗಿದೆ. ಎಲ್ಲ ಜಾತಿ ಮತ ಧರ್ಮದವರು ಪೂಜಿಸುವ 15ನೇ ಶತಮಾನದ ಪವಾಡ ಪುರುಷ ವಚನಕಾರರು ಹಾಗೂ ಮಹಾಸಂತರಾದ ಶ್ರೀ ಸಿದ್ಧಲಿಂಗೇಶ್ವರರು ತಪಸ್ಸು ಮಾಡಿ ಜೀವಂತ ಯೋಗ ಸಮಾಧಿಯನ್ನ ಹೊಂದಿದ ಸ್ಥಳವೇ ಈ ಯಡಿಯೂರು. ವೀರಶೈವ ಪುರಾಣಗಳಲ್ಲಿ ಶ್ರೀ ಸಿದ್ಧಲಿಂಗೇಶ್ವರರನ್ನು ನಿರಂಜನ ಗಣೇಶನ ಅವತಾರವೆಂದು, ಪರಶಿವನ ಅಪ್ಪನೆಯಂತೆಯೇ ಲೋಕದ ಉದ್ಧಾರಕ್ಕಾಗಿ ಅವತರಿಸಿದರೆಂದು ವರ್ಣಿಸಲಾಗಿದೆ. 15ನೇ ಶತಮಾನದಲ್ಲಿ ಈಗಿನ ಚಾಮರಾಜ ಜಿಲ್ಲೆಯ ಹರದನಹಳ್ಳಿಯಲ್ಲಿ ಜನಿಸಿದ ಇವರು ತಮ್ಮ 8ನೇ ವಯಸ್ಸಿನಲ್ಲಿಯೇ ಬಸವಣ್ಣ ಅಲ್ಲಮಪ್ರಭು ಅವರುಗಳಿಂದ ಪ್ರಭಾವಿತರಾಗಿ ಗೋಸಲ ಮಠದ ಗುಬ್ಬಿ ಚನ್ನಬಸವ ಶಿವಯೋಗಿಗಳಿಂದ ದೀಕ್ಷೆಯನ್ನು ಪಡೆಯುತ್ತಾರೆ. ನಂತರ ಬಾಲ್ಯಾವಸ್ಥೆಯಲ್ಲೇ ದೇಶ ಸಂಚಾರವನ್ನು ಕೈಗೊಂಡು ಬದ್ರಿನಾಥ್, ಕಾಶಿ, ಕೇದಾರ್ನಾಥ್, ಚಿದಂಬರ, ಅರುಣಾಚಲ ಹೀಗೆ ಅನೇಕ ಪ್ರದೇಶಗಳನ್ನು ಸಂಚರಿಸಿ ತುಂಬ ಪವಾಡಗಳನ್ನು ಮಾಡಿರುತ್ತಾರೆ. ನಂತರ ತುಮಕೂರು ಜಿಲ್ಲೆಯ ಯಡಿಯೂರು ಹತ್ರ ಇರುವ ಕಗ್ಗೆರೆಗೆ ಬಂದು ಅಲ್ಲಿ ಸುಮಾರು 12 ವರ್ಷದ ಕಾಲ ಕಠಿಣ ತಪಸ್ಸನ್ನು ಮಾಡ್ತಾರೆ.
ನಂತರ ಇವರು ಯಡಿಯೂರು ಅಲ್ಲಿ ಜೀವಂತ ಗುಹಾ ಪ್ರವೇಶವನ್ನ ಮಾಡ್ತಾರೆ. ಶ್ರೀ ಸಿದ್ಧಲಿಂಗೇಶ್ವರರು ಸಮಾಧಸ್ಥರು ಆಗಿ 500 ವರ್ಷಗಳ ಕಾಲ ಆಗಿದೆ. ಈ ದೇವಾಲಯದ ಅನ್ನದಾಸೋಹ ಭವನದಲ್ಲಿ ಬೆಳಿಗ್ಗೆ, ಮಧ್ಯಾಹ್ನ ಹಾಗೂ ರಾತ್ರಿ ಊಟದ ವ್ಯವಸ್ಥೆ ಇರುತ್ತೆ. ಈ ಯಡಿಯೂರನ್ನ ನೋಡಿಕೊಂಡು ನಿಮಗೆ ಟೈಮ್ ಇತ್ತು ಅಂದರೆ ಇಲ್ಲಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಆದಿಚುಂಚನಗಿರಿಗೆ ಸಹ ಹೋಗಬಹುದು. ನೀವು ರಿಟರ್ನ್ ಬೆಂಗಳೂರಿಗೆ ಹೋಗಬೇಕು ಅಂದರೆ ಇಲ್ಲಿಂದ ಬಸ್ ಸ್ಟಾಪ್ಗೆ ರೀಚ್ ಆದರೆ ಅಲ್ಲಿ ನಿಮಗೆ ಬೆಂಗಳೂರಿಗೆ ಹೋಗೋ ಬಸ್ಸಸ್ಸು ಸಿಗುತ್ತೆ. ರಿಟರ್ನ್ ಟ್ರೈನ್ ನಿಮಗೆ ಸಂಜೆ 5 ಗಂಟೆಗೆ ಯಶವಂತಪುರಗೆ ಹೋಗೋ ಟ್ರೈನ್ ಸಿಗುತ್ತೆ. ಇದು ಡೈಲಿ ಇರುತ್ತೆ. KSR ಬೆಂಗಳೂರಿಗೆ ಹೋಗೋದಾದರೆ ಮಧ್ಯಾಹ್ನ 3:55ಗೆ ನಿಮಗೆ ಟ್ರೈನ್ ಸಿಗುತ್ತೆ. ಈ ಟ್ರೈನು ಮಂಡೇ ಟು ಸ್ಯಾಟರ್ಡೆ ಮಾತ್ರ ಇರುತ್ತೆ. ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರು ಆದಷ್ಟು ಬೇಗ ಈ ಯಡಿಯೂರು ಸಿದ್ಧಲಿಂಗೇಶ್ವರನ ದರ್ಶನವನ್ನ ಪಡ್ಕೋಬೇಕು ಅಂತ ನಾನು ಕೇಳಿಕೊಳ್ಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.